ನಾನೀಗ ಬಂದಿದ್ದೀನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮೆಮೋರಿಯಲ್ ಹಾಲ್ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆ. ಸೊ ಇಲ್ಲಿ ನಾನು ಹಿಂದ್ಗಡೆ ನೋಡ್ತಾ ಇದ್ದೀರಾ ಮನೆ, ಇಲ್ಲಿ ಎಂಟ್ರೆನ್ಸ್ ಇದೆ. ಒಳಗಡೆ ಹೋಗ್ಬಿಟ್ಟು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆಯನ್ನು ನೋಡ್ಕೊಂಬರೋಣ ಬನ್ನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆಯನ್ನು ಒಳಗಡೆ ಎಂಟ್ರಾದೆ, ಗೇಟ್ ಒಳಗಡೆ ಎಂಟ್ರಾದೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆ. ಈಗ ಮೆಮೋರಿಯಲ್ ಹಾಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಆ ಮನೆ ಹತ್ರ ಹೋಗೋಣ, ಮತ್ತು ಮನೆ ಪರಿಸರ ಯಾವ ಥರ ಇದೆ, ಮನೆ ಸುತ್ತಲೂ ಯಾವ ಥರ ನಿರ್ವಹಣೆ ಮಾಡಿದ್ದಾರೆ ಅಂತಕ್ಕಂಥದ್ದು ಮಾಹಿತಿನ ನಿಮಗೆ ಕೊಡ್ತೀನಿ. ನಮ್ಮ ದೇಶ ಕಂಡ ಅತ್ಯಂತ ಸರಳ ಮತ್ತು ಸಜ್ಜನಿಕೆಗೆ ಹೆಸರಾಗಿರ್ತಕ್ಕಂಥ ಅತ್ಯಂತ ಪ್ರಾಮಾಣಿಕ ಅನಿಸ್ಕೊಂಡಂತಹ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆಯಲ್ಲಿ ನಾನಿದ್ದೀನಿ. ಮನೆ ಎದುರುಗಡೆ ನಾನಿದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಮೆಮೋರಿಯಲ್ ಹಾಲ್ ಅಂತ ನೀವು ಹಿಂದ್ಗಡೆ ಬೋರ್ಡ್ ನೋಡ್ತಾ ಇದ್ದೀರಲ್ವಾ. ಸೊ ಇದೇನಪ್ಪ ಅಂತಂದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಈ ಮನೆಯಲ್ಲಿ ಇದ್ದಿದ್ದರು. ನಾವು ಇದರೊಳಗಡೆ ಹೋಗಬೇಕಾಗತ್ತೆ. ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆ ಮತ್ತು ಇಲ್ಲಿ ಒಳಗಡೆ ಹೋಗ್ತಕ್ಕಂಥ ಜಾಗ, ಮ್ಯೂಸಿಯಂ ಒಳಗಡೆ ಹೋಗ್ತಕ್ಕಂಥ ಜಾಗ. ಸೊ ಇದು ಎಂಟ್ರೆನ್ಸ್. ಒಳಗಡೆ ಹೋಗ್ತಾ ಇದ್ದೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಮನೆಗೆ ಒಳಗಡೆ ಹೋಗ್ತಾ ಇದ್ದೀನಿ. ಎಸ್, ಇದು ಮ್ಯೂಸಿಯಂ ಎಂಟ್ರೆನ್ಸ್ ಈ ಕಡೆ ಇದೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಘೋಷವಾಕ್ಯ ಜೈ ಜವಾನ್ ಜೈ ಕಿಸಾನ್ ಅಂತಕ್ಕಂಥದ್ದು ಏನಿದೆ ಅದನ್ನು ಇಲ್ಲಿ ಬರೆದು ಇಟ್ಟಿದ್ದಾರೆ. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಫೋಟೋ ಇಲ್ಲಿ ಇಟ್ಟಿದ್ದಾರೆ. ಒಳಗಡೆ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ, ಹಾಗಾಗಿ ಸೆಕ್ಯೂರಿಟಿ ಅವ್ರು ಹೇಳಿದ್ದಾರೆ. ಹಾಗಾಗಿ ಒಳಗಡೆ ನಾನು ಹೋಗಿ ನೋಡ್ಕೊಂಬರ್ತೀನಿ. ಮ್ಯೂಸಿಯಂ ಅಂತ ಕರೆಯಲ್ಪಡುವ ಶಾಸ್ತ್ರೀಜಿಯವರ ಮನೆ ಮಿನಿಸ್ಟರ್ ಆಗಿರೋ ಸಂದರ್ಭದಲ್ಲಿ ಅವ್ರಿಗೆ ಅಲರ್ಟ್ ಆಗಿತ್ತು. ಆಮೇಲೆ ಪ್ರೈಮ್ ಮಿನಿಸ್ಟರ್ ಆದಾಗಲೂ ಕೂಡ ಇದೇ ಮನೆಯಲ್ಲಿ ಅವರು ವಾಸವಾಗಿದ್ದರು. ಒಳಗಡೆ ಮ್ಯೂಸಿಯಮಲ್ಲಿ ಏನೇನಿದೆಯಪ್ಪ ಅಂದರೆ ಅವರ ಮಲಗುವ ಕೋಣೆ, ಮತ್ತು ಪ್ರೇಯರ್ ಮಾಡ್ತಕ್ಕಂಥದ್ದು, ಮತ್ತು ಕಿಚನ್ ಅಂದರೆ ಅಡುಗೆ ಮನೆ, ಆಮೇಲೆ ಆಫೀಸು, ಮತ್ತು ಅವರ ರೂಮ್ಗಳು, ಆಮೇಲೆ ಈ ರೀತಿ ನಾನಾ ವಿಭಾಗಗಳನ್ನು ಈ ಮನೆಯಲ್ಲಿ ನಾನು ನೋಡಿದೆ. ಇಲ್ಲಿ ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಾ ನೀವು, ಇದೆಲ್ಲ ಉದ್ಯಾನವನವನ್ನು ನಿರ್ಮಾಣ ಮಾಡಿ ಮಧ್ಯದಲ್ಲಿ ಈ ಶಾಸ್ತ್ರೀಜಿಯವರ ಮನೆ ಇರತಕ್ಕಂಥದ್ದು. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಶಾಸ್ತ್ರೀಜಿಯವರು ಬಳಸ್ತಾ ಇದ್ದಂತಹ ಕಾರು ಅವರು ಸ್ವತಃ ಅವರ ಹಣದಲ್ಲಿ, ಅಂದರೆ ಅವರ ಸಂಬಳದ ಹಣದಲ್ಲಿ ಖರೀದಿ ಮಾಡಿರ್ತಕ್ಕಂಥ ಕಾರು. ಖರೀದಿ ಮಾಡಿದಂಥ ಕಾರನ್ನು ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನಿಲ್ಲಿಸಿದ್ದಾರೆ ಫಿಯೇಟ್ ಕಾರ್ನ ನಾನು ನೋಡ್ಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬಳಸ್ತಾ ಇರ್ತಕ್ಕಂಥ ಫಿಯೇಟ್ ಕಾರನ್ನ ನಾವಿಲ್ಲಿ ಗಮನಿಸ್ಬೋದು. ಬಿಸ್ಕೆಟ್ ಕಲರ್ ಕಾರ್ ಇದು. ಡೆಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ DLE 6. ಈ ನಂಬರಿನ ಕಾರನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಬಳಸ್ತಾ ಇದ್ದರು. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆಯ ಉದ್ಯಾನವನ ಮತ್ತು ಸುತ್ತಮುತ್ತಲಿನ ವಾತಾವರಣ ಮತ್ತು ಈ ಮನೆ ಮತ್ತು ಈ ರೀತಿ ಇದೆ. ಇದನ್ನು ನಾವಿಲ್ಲಿ ಗಮನಿಸ್ಬೋದು. ನಮ್ಮ ದೆಹಲಿಗೆ ಬಂದ ಸಂದರ್ಭದಲ್ಲಿ ಈ ಶಾಸ್ತ್ರೀಜಿ ಮೆಮೋರಿಯಲ್ ಹಾಲ್ ಕೂಡ ಒಂದು ನೋಡ್ತಕ್ಕಂಥ ಸ್ಥಳ. ಇದನ್ನು ಕೂಡ ನಾವು ನೋಡ್ಬೋದು. ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಮನೆಯ ಎದುರುಗಡೆ ಅವರ ಚಿಕ್ಕ ಮೂರ್ತಿಯನ್ನು ಮಾಡಿ ನಿಲ್ಲಿಸಿ ಮತ್ತು ಫೌಂಟನ್ನೆಲ್ಲ ನಿರ್ಮಾಣ ಮಾಡಿದ್ದಾರೆ. ಸೊ ಈ ರೀತಿ ಶಾಸ್ತ್ರಿಗಳ ಮನೆಯ ಸುತ್ತಲೂ ಆವರಣ ಇರ್ತಕ್ಕಂಥದ್ದು ನಾವು ಕಾಣಬಹುದು. ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ಸೊ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಇಂತಹದೇ ಒಂದು ರೋಚಕವಾದ ಜಾಗನ ನಿಮಗೆ ತೋರಿಸ್ತೀನಿ. ಅಲ್ಲಿವರೆಗೂ ನಮಸ್ಕಾರ.